ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಹುತೇಕರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಕೇವಲ ವೆಸ್ಟ್ ಬೆಂಗಾಲ್ ಬಗ್ಗೆ ಮಾತ್ರ ಹೇಳ್ತಾ ಇದ್ರಿ, ಅಸ್ಸಾಂನ ಚುನಾವಣಾ ಫಲಿತಾಂಶದ ಬಗ್ಗೆ ಏನು ಮಾಹಿತಿ ಕೊಡ್ತಾ ಇಲ್ಲ. ಅಲ್ಲೂ ಕೂಡ ಎಕ್ಸಿಟ್ ಪೋಲ್ಗಳು ಬಂದಿದ್ದಾವೆ, ಕೇರಳದಲ್ಲಿ ಎಕ್ಸಿಟ್ ಪೋಲ್ ಬಂದಿದೆ, ತಮಿಳುನಾಡಿನ ಬಗ್ಗೆ ಹೆಚ್ಚಿಗೆ ಮಾಹಿತಿ ಕೊಡಿ, ಹೀಗೆಲ್ಲ ಕೆಲವರು ಕಾಮೆಂಟ್ ಹಾಕಿದ್ರು. ಇಲ್ಲಿ ಕೆಲ ರಾಜ್ಯಗಳ ವಿಚಾರವನ್ನ ನಾನು ಉದ್ದೇಶಪೂರ್ವಕವಾಗಿ ಬದಿಗಿಟ್ಟಿದ್ದೀನಿ. ಯಾಕೆ ಅಂತಂದ್ರೆ, ಈಗ ಅಸ್ಸಾಂ ಚುನಾವಣೆಯ ಬಗ್ಗೆ ಏನು ಇಂಟ್ರೆಸ್ಟ್ ಇದೆ? ಇವತ್ತು ಕರ್ನಾಟಕದ ಕೆಲ ಮಂತ್ರಿ ಮಹೋದಯರು ಮಾತನಾಡಿದ್ದನ್ನು ಕೇಳ್ತಾ ಇದ್ದೆ. ಅವರೇ ಓಪನ್ ಆಗಿ ಒಪ್ಕೊಳ್ತಾ ಇದ್ದಾರೆ, ಅಂದ್ರೆ ಕಾಂಗ್ರೆಸ್ ನಾಯಕರು ಒಪ್ಕೊಳ್ತಾ ಇದ್ದಾರೆ ಅಸ್ಸಾಂನಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ. ಉದಾಹರಣೆಗೆ ಪರಮೇಶ್ವರ್ ಇದನ್ನು ಹೇಳಿದ್ರು, ಅಸ್ಸಾಂನಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ, ನಾವು ಅದ್ರ ಬಗ್ಗೆ ನಿರೀಕ್ಷೆನೆ ಇಟ್ಕೊಂಡಿಲ್ಲ ಅಂತ. ಹಾಗೆ HK ಪಾಟೀಲ್ ಕೂಡ ಅದನ್ನೇ ಹೇಳಿದ್ರು. ಇದೊಂಥರ ನನಗೆ ಬಹಳ ಆಶ್ಚರ್ಯ ಅಂತ ಅನ್ನಿಸ್ತು. ಯಾಕೆ ಅಂತಂದ್ರೆ, ಕಾಂಗ್ರೆಸ್ನ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಕರ್ನಾಟಕದ DK ಶಿವಕುಮಾರ್ ಕೂಡ ಇದ್ರು. ಅಸ್ಸಾಂ ಚುನಾವಣೆಯಲ್ಲಿ ಸಾಕಷ್ಟು ಓಡಾಡಿದ್ದಾರೆ. ಪ್ರಿಯಾಂಕಾ ವಾದ್ರಾ ಅಸ್ಸಾಂ ಚುನಾವಣೆಯ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು. ಅವರ ನೇತೃತ್ವದಲ್ಲಿ ಟಿಕೆಟ್ ಹಂಚಿಕೆ ಆಗಿದೆ. ಪ್ರಿಯಾಂಕಾ ವಾದ್ರಾ ಸಾಕಷ್ಟು ಇಂಟ್ರೆಸ್ಟ್ ಅನ್ನು ಇಟ್ಕೊಂಡಿದ್ರು. ಆದ್ರೆ ಕರ್ನಾಟಕದ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ, ಅಸ್ಸಾಂನಲ್ಲಿ ಬಿಜೆಪಿ ಗೆಲ್ಲುತ್ತೆ, ಅದು ಕನ್ಫರ್ಮ್ ಆದಂತಹ ವಿಚಾರ ಅಂತ. ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ನಾಯಕರಿಗೆ ಬಿಜೆಪಿ ಗೆಲ್ಲೋದು ಕನ್ಫರ್ಮ್ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿನ ಎಕ್ಸಿಟ್ ಪೋಲ್ಗಳ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಟ್ಟರೆ ನಿಮಗೇನಾದರೂ ಆಸಕ್ತಿ ಇರುತ್ತಾ? ಖಂಡಿತವಾಗ್ಲೂ ಇಲ್ಲ. ಹೀಗಾಗಿ ನಾನು ಅಸ್ಸಾಂ ಚುನಾವಣೆಯ ಬಗ್ಗೆ ಹೆಚ್ಚಿಗೆ ಮಾಹಿತಿ ಕೊಡೋದಕ್ಕೆ ಹೋಗಲೇ ಇಲ್ಲ. ಇನ್ನು ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ UDF ಅಧಿಕಾರಕ್ಕೆ ಬರುತ್ತೆ ಅಂತ ಬಹುತೇಕ ಎಲ್ಲಾ ಸಮೀಕ್ಷೆಗಳು ಕೂಡ ಪ್ರೆಡಿಕ್ಟ್ ಮಾಡಿದಾವೆ. ಕೇರಳದ ಕುರಿತಾಗಿ ಒಟ್ಟು 10 ದೊಡ್ಡ ಮಟ್ಟದ ಸಮೀಕ್ಷೆಗಳು ಹೊರಬಂದಿದ್ದಾವೆ. ಆ ಪೈಕಿ 7 ಎಕ್ಸಿಟ್ ಪೋಲ್ಗಳು UDF ಅಧಿಕಾರಕ್ಕೆ ಬರುತ್ತೆ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾವೆ. 3 ಸರ್ವೆಯಲ್ಲಿ ಮಾತ್ರ ಸ್ವಲ್ಪ ಆಚೆ ಈಚೆ ಆಗುತ್ತೆ ಎನ್ನುವಂತಹ ಅಭಿಪ್ರಾಯ ವ್ಯಕ್ತಪಡಿಸಲಾಗಿದೆ. ಅಂದ್ರೆ ಹಂಗ್ ಅಸೆಂಬ್ಲಿ ಆಗುವಂತ ಸಾಧ್ಯತೆ ಇದೆ ಅಂತ. ಬಟ್ ನನಗೆ ಹಾಗೆ ಅನ್ನಿಸ್ತಾ ಇಲ್ಲ. ಅಲ್ಲಿ UDF ಒಂದು ಕಂಫರ್ಟಬಲ್ ಆದಂತಹ ಮೆಜಾರಿಟಿಯನ್ನು ತೆಗೆದುಕೊಳ್ಳುತ್ತೆ. ಅಂದ್ರೆ ಬಹಳ ದೊಡ್ಡ ಬಹುಮತ ಅಲ್ಲದೆ ಇದ್ರೂ ಕೂಡ ಒಂದು 75 to 80 ಸೀಟ್ಗಳನ್ನು ಗಳಿಸೋದ್ರಲ್ಲಿ UDFಗೆ ತೊಂದರೆ ಆಗ್ಲಿಕ್ಕಿಲ್ಲ ಅಂತ ಅನಿಸುತ್ತೆ. ಅಲ್ಲಿನ ವಾತಾವರಣ ಹಾಗಿದೆ. ಆದರೆ ಕೇರಳದ ಕುರಿತಾಗಿ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ? ಅಲ್ಲಿ ಕೂಸು ಹುಟ್ಟೋದಕ್ಕೆ ಮುಂಚೆಯೇ ಕುಲಾವೆ ಹುಲ್ಸಿದ್ರು ಅನ್ನುವ ರೀತಿಯಲ್ಲಿ ಕೆಲವರು ವರ್ತಿಸ್ತಾ ಇದ್ದಾರೆ. ಅಂದ್ರೆ ಮುಖ್ಯಮಂತ್ರಿ ಅಭ್ಯರ್ಥಿಗಳ ನಡುವೆ ಪೈಪೋಟಿ ಜಾಸ್ತಿ ಆಗಿದೆ. ಇದನ್ನು ನಾನು ಯಾಕೆ ಹೈಲೈಟ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ, ಕೇರಳದಲ್ಲಿ ಯಾರು CM ಆಗ್ತಾರೆ ಇದು ನೇರವಾಗಿ ಕರ್ನಾಟಕ ರಾಜಕಾರಣದ ಮೇಲೆ ಪರಿಣಾಮ ಬೀರುತ್ತೆ. ನಿಮಗಿದು ಆಶ್ಚರ್ಯ ಆಗಬಹುದು, ಆದರೂ ಕೂಡ ಸತ್ಯ. ಸದ್ಯ ಕೇರಳದಲ್ಲಿ UDF ಅಧಿಕಾರಕ್ಕೆ ಬರುತ್ತೆ ಅಂತ ಸರ್ವೆಗಳು ಪ್ರಕಟಗೊಳ್ತಿದ್ದ ಹಾಗೆ VD ಸತೀಶನ್, KC ವೇಣುಗೋಪಾಲ್, ರಮೇಶ್ ಚನ್ನಿತಾಲ ಮೂವರು ಕೂಡ ಭರ್ಜರಿಯಾಗಿ ಪೈಪೋಟಿ ನಡೆಸಿದ್ದಾರೆ. ಶಶಿ ತರೂರ್ ಕೂಡ ನನಗೊಂದು ಚಾನ್ಸ್ ಯಾಕೆ ಸಿಗಬಾರ್ದು ಅನ್ನುವಂಥ ಮನಸ್ಥಿತಿ ಇದೆ. ಆದರೆ ಅವ್ರಿಗೆ ಗೊತ್ತು, ಖಂಡಿತವಾಗ್ಲೂ ಕಾಂಗ್ರೆಸ್ ಹೈಕಮಾಂಡ್ ಅದನ್ನು ಒಪ್ಕೊಳ್ಳೋದಿಲ್ಲ ಅಂತ. ಯಾಕೆಂದರೆ ಶಶಿ ತರೂರ್ ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ನ ಜೊತೆಗೆ ಯಾವ ರೀತಿಯಾದಂತಹ ಸಂಬಂಧ ಇದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಹೀಗಾಗಿ ಬಹಳ ಪ್ರಬಲ ಪೈಪೋಟಿ ಇರುವಂತಹದ್ದು ಈ ಮೂವರು ನಾಯಕರೊಂದಿಗೆ. ಅದರಲ್ಲೂ ಮುಖ್ಯವಾಗಿ VD ಸತೀಶನ್ ಮತ್ತು KC ವೇಣುಗೋಪಾಲ್ ನಡುವೆ ನೇರವಾದಂತಹ ಹಣಾಹಣಿ ಇದೆ. ಒಂದು ವೇಳೆ UDF ಏನಾದರೂ ಅಧಿಕಾರಕ್ಕೆ ಬಂದರೆ ಈ ಮೂವರಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂಥದ್ದು ಕರ್ನಾಟಕದ ರಾಜಕಾರಣದ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರುತ್ತೆ. ಸಿದ್ದು ಬಣ ಏನ್ ಬಯಸ್ತಾ ಇದೆ ಗೊತ್ತಾ? KC ವೇಣುಗೋಪಾಲ್ ದೆಹಲಿಯನ್ನ ಬಿಟ್ಟು ಬರಬಾರದು, ಕೇರಳ ರಾಜಕಾರಣಕ್ಕೆ ಶಿಫ್ಟ್ ಆಗಬಾರದು ಅಂತ ಸಿದ್ದರಾಮಯ್ಯನವರ ಬಣ ಬಯಸ್ತಾ ಇದೆ. ಯಾಕೆ ಅಂತಂದ್ರೆ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರಿಗೆ ದೆಹಲಿಯಲ್ಲಿರುವಂತಹ ಪ್ರಬಲ ಟ್ರಂಪ್ ಕಾರ್ಡ್ ಅಂತಂದ್ರೆ ಅದು KC ವೇಣುಗೋಪಾಲ್. ಕರ್ನಾಟಕದಲ್ಲಿ ಅಧಿಕಾರ ಬದಲಾವಣೆಯ ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ. DK ಶಿವಕುಮಾರ್ ದೆಹಲಿ ದಂಡಯಾತ್ರೆ ಮಾಡಿ ಬಂದಿದ್ದಾರೆ. ಮೇ 4ರ ಬಳಿಕ DK ಶಿವಕುಮಾರ್ ಒಂದು ದೊಡ್ಡ ಹೆಜ್ಜೆ ಇಡುವಂತಹ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ KC ವೇಣುಗೋಪಾಲ್ ಏನಾದರೂ ಕೇರಳಕ್ಕೆ ಶಿಫ್ಟ್ ಆಗಿದ್ದೇ ಆದ್ರೆ ಸಿದ್ದರಾಮಯ್ಯನವರ ಬಣಕ್ಕೆ ದೆಹಲಿಯಲ್ಲಿ ಹಿನ್ನಡೆ ಆಗುತ್ತೆ. ಆದ್ರೆ DK ಶಿವಕುಮಾರ್ ಬಣ ಏನ್ ಬಯಸ್ತಾ ಇದೆ ಗೊತ್ತಾ? KC ವೇಣುಗೋಪಾಲ್ ಕೇರಳಕ್ಕೆ ಹೋಗ್ಬಿಡ್ಲಿ, ಅವ್ರು ಅಲ್ಲಿ CM ಆಗಬಿಡ್ಲಿ ಅಂತ DK ಶಿವಕುಮಾರ್ ಬಣ ಬಯಸ್ತಾ ಇದೆ. ಒಟ್ನಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ? ಅವರೇನೋ ಕಷ್ಟಪಟ್ಟು ಅಧಿಕಾರಕ್ಕೆ ಬರ್ತಾರೆ. ಅಧಿಕಾರಕ್ಕೆ ಬಂದ ಬಳಿಕ ಅಲ್ಲಿ CM ಗಾದಿಗಾಗಿ ಉಂಟಾಗುವಂತಹ ಕಚ್ಚಾಟ ಇದೆಯಲ್ಲ, ಅದು ಅವರನ್ನು ಅಧಿಕಾರದಿಂದ ದೂರ ತೆಗೆದುಕೊಂಡು ಹೋಗುತ್ತೆ. ಈಗ ಕರ್ನಾಟಕದಲ್ಲೂ ಅದೇ ಆಗ್ತಾ ಇದೆ. ಈ ಹಿಂದೆ ರಾಜಸ್ಥಾನದಲ್ಲೂ ಅದೇ ಆಗಿತ್ತು, ಮಧ್ಯಪ್ರದೇಶದಲ್ಲೂ ಅದೇ ಆಗಿದ್ದು, ಪಂಜಾಬ್ನಲ್ಲೂ ಅಧಿಕಾರ ಕಳೆದುಕೊಂಡಿದ್ದು ಇದೇ ಕಾರಣಕ್ಕೋಸ್ಕರವಾಗಿ. ತೆಲಂಗಾಣದಲ್ಲಿ ಹೊರಗಡೆ ಕಾಣಿಸ್ಕೊಳ್ತಾ ಇಲ್ಲ, ಆದರೆ ಒಳಗಡೆ ಅಸಮಾಧಾನ ಜಾಸ್ತಿ ಇದೆ. ಈಗ ಕೇರಳದಲ್ಲೇನೋ ಇವರು ಅಧಿಕಾರಕ್ಕೆ ಬರ್ತಾರೆ, ಆದರೆ ಅಧಿಕಾರಕ್ಕೆ ಬಂದ ಬಳಿಕ ಯಾರನ್ನ CM ಮಾಡಬೇಕು ಅನ್ನುವಂಥದ್ದೇ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ತಲೆನೋವು. ಕೇರಳದ ವಿಚಾರವನ್ನು ರಿಸಲ್ಟ್ ಬಳಿಕ ಮಾತನಾಡೋಣ. ಈಗ ತಮಿಳುನಾಡು ವಿಚಾರಕ್ಕೆ ಬರೋಣ. ಯಾಕೆ ಅಂತಂದ್ರೆ, ತಮಿಳುನಾಡು ಬಹಳ ಇಂಟ್ರೆಸ್ಟಿಂಗ್ ರಾಜಕೀಯ ಬೆಳವಣಿಗೆಗಳಿಗೆ ಕಾರಣ ಆಗ್ತಾ ಇದೆ. ಚುನಾವಣೆ 23ರಂದು ಮುಗಿದ್ರೂ ಕೂಡ ರಾಜಕೀಯ ಪಕ್ಷಗಳು ತಮ್ಮದೇ ಆದಂತಹ ಲೆಕ್ಕಾಚಾರ ಹಾಕೊಂಡು ಸುಮ್ಮನೆ ಇದ್ವು. ಆದರೆ ಯಾವಾಗ 29ನೇ ತಾರೀಕು ಎಕ್ಸಿಟ್ ಪೋಲ್ ಹೊರಬಿತ್ತೋ ಅದಾದ ಬಳಿಕ ತಮಿಳುನಾಡಿನ 3 ಪ್ರಬಲ ರಾಜಕೀಯ ಕೂಟಗಳಲ್ಲೂ ಕೂಡ ಬಹಳ ದೊಡ್ಡ ಬೆಳವಣಿಗೆಗಳಾಗೋದಕ್ಕೆ ಶುರುವಾಗಿದೆ. TVK ವಿಜಯ್ ಫುಲ್ ಆಕ್ಟಿವ್ ಆಗಿದ್ದಾರೆ. ಈ ಹಿಂದೆ ಅವರ ಕನಸೇನಾಗಿತ್ತು ಗೊತ್ತಾ? ತಮಿಳುನಾಡಿನಲ್ಲಿ ನಾನು ಕಿಂಗ್
ಕಿಂಗ್ ಮೇಕರ್ ಆಗಬೇಕು, ಹಾಗೇನಾದರೂ ಆಗಿದ್ದೇ ಆದರೆ 2031 ಚುನಾವಣೆಯಲ್ಲಿ ನಾನು ಕಿಂಗ್ ಆಗಬಹುದು ಅಂತ ಅವರು ಕನಸು ಕಾಣ್ತಾ ಇದ್ರು. ಆದರೆ ಚುನಾವಣೋತ್ತರವಾಗಿ ಬಂದಂತಹ ಎಕ್ಸಿಟ್ ಪೋಲ್ಗಳಿದಾವಲ್ಲ, ವಿಜಯ್ಗೆ ಏನು ಸೂಚನೆ ಕೊಡ್ತಾ ಇದೆ ಅಂತಂದರೆ, ನೀವು 2031 ಕಾಯೋದೇ ಬೇಡ, ಈಗಲೇ ಕಿಂಗ್ ಆಗಬಹುದು ನೀವು, ಅಂತಹ ಸನ್ನಿವೇಶ ನಿರ್ಮಾಣ ಆಗುವಂಥ ಸಾಧ್ಯತೆಗಳಿದ್ದಾವೆ ಅಂತ ಕೆಲ ಎಕ್ಸಿಟ್ ಪೋಲ್ಗಳು ಪ್ರೆಡಿಕ್ಟ್ ಮಾಡ್ತಾ ಇದ್ದಾವೆ. ಮಿತ್ರರೇ, ವಿಜಯ್ಗೆ ಸ್ವಲ್ಪ ರಾಜಕೀಯ ಅನುಭವ ಕಡಿಮೆ, ಅಂದರೆ ಅವರ ಪಕ್ಷ ಇನ್ನೂ ಕೂಡ ಎಳಸು, ಹೀಗಾಗಿ ರಾಜಕೀಯವಾಗಿ ಏನು ತೀರ್ಮಾನ ಕೈಗೊಂಡ್ರೆ ಏನಾಗುತ್ತೆ ಇದ್ರ ಬಗ್ಗೆ ಹೆಚ್ಚಿಗೆ ಅನುಭವ ಇಲ್ಲ. ಈ ನಡುವೆ ಏನಾದರೂ ಹಂಗ್ ಅಸೆಂಬ್ಲಿ ನಿರ್ಮಾಣ ಆಗಿದ್ದೇ ಆದರೆ ಮುಂದೆ ಯಾವ ರೀತಿಯಾದಂಥ ನಿರ್ಧಾರವನ್ನು ಕೈಗೊಳ್ಳಬೇಕು, ಪಕ್ಷವನ್ನು ಹೇಗೆ ತನ್ನ ಕೈಯಲ್ಲೇ ಹಿಡಿದಿಟ್ಟುಕೊಳ್ಳಬೇಕು, ಇದೆಲ್ಲದರ ಬಗ್ಗೆ ವಿಜಯ್ ಈಗಾಗಲೇ ಚರ್ಚೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಪಕ್ಷದ ಒಳಗೆ ಅದಕ್ಕೆ ಬೇಕಾದಂಥ ಕಾರ್ಯತಂತ್ರವನ್ನು ರೂಪಿಸೋದಕ್ಕೆ ಶುರು ಮಾಡಿದ್ದಾರೆ. ಈ ಬಗ್ಗೆ ತಮಿಳುನಾಡಿನ ಮಾಧ್ಯಮಗಳು ಬಹಳ ದೊಡ್ಡ ಮಟ್ಟದಲ್ಲಿ ವರದಿ ಮಾಡ್ತಾ ಇದ್ದಾವೆ. ಇದನ್ನು ನಾನು ಹೇಳಿದಂತಹ ಸಂದರ್ಭದಲ್ಲಿ ನಿಮಗೆ ಅನ್ನಿಸಬಹುದು, ಇದರಲ್ಲಿ ಹೊಸತೇನಿದೆ, ಸಾಮಾನ್ಯವಾಗಿ ಚುನಾವಣೆ ಆದ ಬಳಿಕ ಈ ರೀತಿಯ ಬೆಳವಣಿಗೆಗಳು ಆಗ್ತವೆ, ಈಗ ವಿಜಯ್ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸಬಹುದು. ಆದರೆ ಒಂದು ನೆನಪಿನಲ್ಲಿಟ್ಕೊಳ್ಳಿ, ತಮಿಳುನಾಡಿನಲ್ಲೇನಾದರೂ ಹಂಗ್ ಅಸೆಂಬ್ಲಿ ಆಗಿದ್ದೇ ಆದರೆ ತಮಿಳುನಾಡಿನ ರಾಜಕೀಯ ಚಿತ್ರಣವೇ ಬದಲಾಗ್ಬಿಡುತ್ತೆ. ಈಗೇನು ಕೂಟಗಳಿದಾವಲ್ಲ, ಒಂದು ಕಡೆ DMK ನೇತೃತ್ವದ ಕೂಟ, ಇನ್ನೊಂದು ಕಡೆ ಅಣ್ಣಾ DMK ನೇತೃತ್ವದ ಕೂಟ, ಇದೆಲ್ಲವೂ ಕೂಡ ಛಿದ್ರ ಆಗುತ್ತೆ. ಕಾಂಗ್ರೆಸ್ ಬೇಕಾದರೂ ಮುಖ್ಯ ಭೂಮಿಕೆಗೆ ಬರಬಹುದು, BJP ಬೇಕಾದರೂ ಮುಖ್ಯ ಭೂಮಿಕೆಗೆ ಬರಬಹುದು. ಕಾಂಗ್ರೆಸ್ ಮತ್ತು TVK ಸರ್ಕಾರ ರಚನೆ ಆಗಬಹುದು, ಅಥವಾ BJP TVK ಸರ್ಕಾರ ರಚನೆ ಆದರೂ ಕೂಡ ಆಶ್ಚರ್ಯ ಪಡಬೇಡಿ. ಚುನಾವಣೋತ್ತರ ಸಮೀಕ್ಷೆಗಳು ಆ ರೀತಿಯಾದಂತಹ ಇಂಡಿಕೇಶನ್ಗಳನ್ನು ಕೊಡ್ತಾ ಇದ್ದಾವೆ. ಅದು ಹೇಗೆ ಅಂತ ಚಿಕ್ಕದಾಗಿ ನಿಮಗೆ ವಿವರಿಸಿ ಬಿಡ್ತೀನಿ. ತಮಿಳುನಾಡಿನಲ್ಲಿ ಸುಮಾರು 15ರಿಂದ 16 ಎಕ್ಸಿಟ್ ಪೋಲ್ಗಳು ಬಂದಿದ್ದಾವೆ. ಅದರಲ್ಲಿ ಪ್ರಮುಖವಾದಂಥ 5 ಸಮೀಕ್ಷೆಗಳು ಹಂಗ್ ಅಸೆಂಬ್ಲಿಯನ್ನು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಯಾರೊಬ್ಬರಿಗೂ ಕೂಡ ಬಹುಮತ ಬರೋದಿಲ್ಲ. ಈಗ ಚುನಾವಣೆಯಲ್ಲಿ ತ್ರಿಕೋಣ ಸ್ಪರ್ಧೆ ಆಗಿತ್ತು, ಈಗ ಚುನಾವಣಾ ರಿಸಲ್ಟ್ ಬಂದ ಬಳಿಕ ತಮಿಳುನಾಡಿನಲ್ಲಿ ತ್ರಿಶಂಕು ಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಈ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಇದು DMKಗೂ ತಲೆ ಕೆಡಿಸಿದೆ, TVKಗೆ ಹೊಸ ಉತ್ಸಾಹವನ್ನು ತರಿಸಿದೆ, ಅಣ್ಣಾ DMK ತಲೆ ಮೇಲೆ ಕೈ ಹೊತ್ತು ಕೂರುವಂತೆ ಮಾಡಿದೆ. ಕಾಂಗ್ರೆಸ್ ಮತ್ತು BJP ಪಕ್ಷಗಳು ಒಳಗೊಳಗೆ ತಮ್ಮದೇ ಆದಂತಹ ಲೆಕ್ಕಾಚಾರವನ್ನು ಶುರು ಮಾಡಿದವೆ. ಒಂದು ವೇಳೆ ತಮಿಳುನಾಡಿನಲ್ಲಿ ವಿಜಯ್ ಅವರ TVK ಪಕ್ಷ ಏನಾದರೂ 90ರಿಂದ 100 ಸೀಟ್ಗಳನ್ನು ಗೆದ್ದಿದ್ದೇ ಆದರೆ, ಇನ್ನೊಂದು ಕಡೆಯಲ್ಲಿ DMKಗೆ ಬಹುಮತ ಬಾರದೇ ಇದ್ರೆ DMKಯ ಮೈತ್ರಿಕೂಟ ಇದೆಯಲ್ಲ, ಅದು ಛಿದ್ರ ಆಗುವಂಥ ಸಾಧ್ಯತೆಗಳಿದ್ದಾವೆ. ಈಗ ಸ್ಟಾಲಿನ್ ಇದಾರಲ್ಲ, ಅವರು ಒಟ್ಟು 14 ಪಕ್ಷಗಳನ್ನೊಳಗೊಂಡಂತಹ ಕೂಟ ರಚನೆ ಮಾಡಿಕೊಂಡಿದ್ದಾರೆ. DMKಯನ್ನು ಸೇರಿ ಒಟ್ಟು 14 ಪಕ್ಷಗಳಿದ್ದಾವೆ. ಅದರಲ್ಲಿ ಕಾಂಗ್ರೆಸ್ ಸ್ವಲ್ಪ ದೊಡ್ಡ ಪಕ್ಷ, ಅವರಿಗೆ 28 ಸೀಟ್ಗಳನ್ನು ಕೊಟ್ಟಿದ್ದಾರೆ. ಹಾಗೆ ವಿಜಯಕಾಂತ್ ಅವರ ಪಕ್ಷ ಇದೆಯಲ್ಲ, ಅವರಿಗೊಂದು 10 ಸೀಟ್ಗಳನ್ನು ಕೊಟ್ಟಿದ್ದಾರೆ. ಉಳಿದಂತೆ ಈ ಲೆಫ್ಟ್ ಪಾರ್ಟಿಗಳಿಗೆಲ್ಲ 1, 2, 3 ಈ ರೀತಿಯಾಗಿ ಸೀಟ್ ಹಂಚಿಕೆ ಮಾಡಿಕೊಂಡಿದ್ದಾರೆ. ಈ ಸಣ್ಣ ಪುಟ್ಟ ಪಕ್ಷಗಳಿದಾವಲ್ಲ, ಇವು ಕೆಲ ಕ್ಷೇತ್ರಗಳಲ್ಲಿ ಬಹಳ ಹಿಡಿತವನ್ನು ಹೊಂದಿದ್ದಾವೆ. ಅವರಿಗೆಲ್ಲ 1, 2 ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಸಾಮರ್ಥ್ಯ ಇದೆ. ಕಾಂಗ್ರೆಸ್ ಒಂದು 10ರಿಂದ 12 ಕ್ಷೇತ್ರವನ್ನು ಗೆದ್ರೂ ಗೆಲ್ಲಬಹುದು. ಒಂದು ವೇಳೆ ವಿಜಯ್ ಏನಾದರೂ 100ರ ಗಡಿಗೆ ಬಂದು ನಿಂತ್ಕೊಂಡಿದ್ದೆ ಆದರೆ ಈ ಸಣ್ಣ ಪುಟ್ಟ ಪಕ್ಷಗಳಿದಾವಲ್ಲ, ಇವು ನೇರವಾಗಿ ವಿಜಯ್ ಜೊತೆಗೆ ಕೈ ಜೋಡಿಸುವಂಥ ಸಾಧ್ಯತೆಗಳಿರ್ತವೆ. ಈಗ ಕಾಂಗ್ರೆಸ್ಗಾಗಲಿ ಅಥವಾ ಇತರೆ ಸಣ್ಣ ಪುಟ್ಟ ಪಕ್ಷಗಳಿಗಾಗಲಿ ಇದಕ್ಕಿಂತ ಬೆಸ್ಟ್ ಚಾನ್ಸ್ ಇನ್ಯಾವಾಗ ಸಿಗೋದಕ್ಕೆ ಸಾಧ್ಯ? DMK ಜೊತೆಗಿರೋದಕ್ಕಿಂತ TVK ಜೊತೆಗೆ ಹೋಗೋದಿದೆಯಲ್ಲ, ಅವರಿಗೆ ಬಹಳಷ್ಟು ಲಾಭ ತಂದು ಕೊಡುತ್ತೆ. ಯಾಕೆ ಅಂತಂದರೆ ವಿಜಯ್ ಅವರಿಗೆ ಅನುಭವ ಇಲ್ಲ. ಹೀಗಾಗಿ ಕಾಂಗ್ರೆಸ್ ಜೊತೆಗೆ ಅವರು ಮೈತ್ರಿ ಮಾಡಿಕೊಂಡಿದ್ದೆ ಆದರೆ ಕಾಂಗ್ರೆಸ್ನ ಆಟ ಸ್ವಲ್ಪ ನಡೆಯುತ್ತೆ. ಅದೇ ಪ್ರಬಲವಾದಂತಹ ಸ್ಟಾಲಿನ್ ಏನಾದರೂ CM ಆಗಿದ್ದೆ ಆದರೆ ಕಾಂಗ್ರೆಸ್ನ ಆಟ ನಡೆಯೋದಿಲ್ಲ, ಅವರು ಕಾಂಗ್ರೆಸ್ಸನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಹೀಗಾಗಿ DMK ಜೊತೆಗೇನು ಈಗ 13 ಪಕ್ಷಗಳಿದಾವಲ್ಲ, ಆ ಮೈತ್ರಿಕೂಟ ಚುನಾವಣಾ ಫಲಿತಾಂಶದ ಬಳಿಕ ಛಿದ್ರಗೊಳ್ಳುವಂತಹ ಸಾಧ್ಯತೆಗಳಿರ್ತವೆ. ಅದಕ್ಕೋಸ್ಕರವಾಗಿ MK ಸ್ಟಾಲಿನ್ ಈಗಾಗಲೇ ಅನೇಕ ಸುತ್ತಿನ ಮಾತುಕತೆಗಳನ್ನು ನಡೆಸಿದ್ದಾರೆ. ಎಲ್ಲರನ್ನೂ ಒಟ್ಟಿಗೆ ಇಟ್ಟುಕೊಳ್ಳುವಂತಹ ಪ್ರಯತ್ನಕ್ಕೆ ಅವರು ಕೂಡ ಕೈ ಹಾಕಿದ್ದಾರೆ. ವಿಜಯ್ ಕೂಡ ತನ್ನ ಎಲ್ಲ 233 ಸದಸ್ಯರೇನಿದ್ದಾರೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥವರು, ಅವರನ್ನು ಕರೆದುಬಿಟ್ಟು ಒಂದು ಮೀಟಿಂಗ್ ಮಾಡಿದ್ದಾರೆ. ಮುಂದಾಗಬಹುದಾದಂತಹ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಅಣ್ಣಾ DMK ಮತ್ತು BJP ಮೈತ್ರಿಕೂಟ ಇದೆಯಲ್ಲ, ಇವರು ಕೂಡ ಏನು ಸುಮ್ಮನೆ ಕೂತಿಲ್ಲ. ಒಂದು ವೇಳೆ ವಿಜಯ್ಗೇನಾದರೂ ಒಂದು 30-40 ಸೀಟ್ಗಳು ಶಾರ್ಟೇಜ್ ಆಗಿಬಿಟ್ಟು ಅದು ಅಣ್ಣಾ DMK ಮತ್ತು BJPಯ ಕೈಲಿ ಇದ್ದಿದ್ದೇ ಆದರೆ, ಆ ಸಂದರ್ಭದಲ್ಲಿ ಮೈತ್ರಿ ಸರ್ಕಾರ ರಚಿಸೋದಕ್ಕೂ ಕೂಡ BJP ಸರ್ಕಸ್ ಮಾಡ್ತಾ ಇದೆ. ಯಾಕೆ ಅಂತಂದರೆ BJPಯ ಉದ್ದೇಶ ಇಲ್ಲಿ ಸ್ಪಷ್ಟ, ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಮತ್ತು DMKಯನ್ನು ಅಧಿಕಾರದಿಂದ ದೂರ ಇಡಬೇಕು ಅಂತ. ಇದಕ್ಕೆ ಕಾರಣ ಏನು? 2029ರ ಚುನಾವಣೆ. ತಮಿಳುನಾಡು ಒಂದು ದೊಡ್ಡ ರಾಜ್ಯ, 39 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಅಲ್ಲಿ ಕಾಂಗ್ರೆಸ್ ಮತ್ತು DMKಯ ಮೈತ್ರಿಕೂಟ ಶಕ್ತಿಯನ್ನು ಇಟ್ಟುಕೊಂಡಿದ್ದೆ ಆದರೆ ರಾಷ್ಟ್ರ ರಾಜಕಾರಣದ ಮೇಲೆ ಅದು ಪರಿಣಾಮ ಬೀರುತ್ತೆ. ಅದಾಗಬಾರದು ಅಂತಂದ್ರೆ ಆ ಮೈತ್ರಿಕೂಟ ಒಡೆದು ಹೋಗಬೇಕು, ಅವರಿಗೆ ಅಧಿಕಾರ ಕೈ ತಪ್ಪಬೇಕು. ಅದಕ್ಕೋಸ್ಕರವಾಗಿ ಚುನಾವಣೆಗೆ ಮುಂಚಿನಿಂದಲೂ ಕೂಡ ವಿಜಯ್ರನ್ನ BJP ಸಂಪರ್ಕದಲ್ಲೇ ಇಟ್ಟುಕೊಂಡಿದೆ. ವಿಜಯ್ ಅಮಿತ್ ಶಾ ಸಂಪರ್ಕದಲ್ಲಿದ್ದಾರೆ ಅಂತ ಕೆಲ ವರದಿಗಳಾಗಿದ್ವು. ಅದಕ್ಕೆ ವಿಜಯ್ ಅವರ ಪಕ್ಷ ಏನು ಹೇಳಿತ್ತು ಅಂತಂದ್ರೆ, ಇದೆಲ್ಲವೂ ಕೂಡ DMK ಹುಟ್ಟು ಹಾಕ್ತಾ ಇರುವಂತಹ ಸುದ್ದಿ, ನಮ್ಮನ್ನ BJPಯ B ಟೀಮ್ ಅಂತ ಹೇಳ್ಬಿಟ್ಟು ಇವರು ರಾಜಕೀಯ ಲಾಭ ಮಾಡ್ಕೊಳ್ಳೋದಕ್ಕೆ ಹೊರಡ್ತಾ ಇದ್ದಾರೆ, ನಾವು ಯಾರ B ಟೀಮು ಅಲ್ಲ ಅಂತ ಆಗ ವಿಜಯ್ ಪಕ್ಷ ಹೇಳ್ತಾ ಇತ್ತು. ಈಗ ಅದನ್ನ ಅವ್ರು ಹೇಳ್ತಾ ಇಲ್ಲ.
ಇಲ್ಲಿ ತಮಿಳುನಾಡಿನಲ್ಲಿ ವಿಜಯ್ ಪಕ್ಷ ಹೇಗೆ ಗೊತ್ತಾ, ಎಲ್ಲ ಅವಕಾಶವನ್ನ ಮುಕ್ತವಾಗಿ ಇಟ್ಕೊಂಡಿದ್ದಾರೆ. ವಿಜಯ್ ಮತ್ತು ಡಿಎಂಕೆ ಸೇರ್ಬಿಟ್ಟು ಅಧಿಕಾರ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಉಳಿದಂತೆ ಯಾವುದೇ ರಾಜಕೀಯ ಪಕ್ಷದ ಜೊತೆಗೂ ಮೈತ್ರಿ ಮಾಡಿಕೊಳ್ಳೋದಕ್ಕೆ ಟಿವಿಕೆ ವಿಜಯ್ಗೆ ಯಾವುದೇ ಸಮಸ್ಯೆಗಳಿಲ್ಲ. ಹೀಗಾಗಿ ವಿಜಯ್ ರಿಸಲ್ಟ್ ಬಗ್ಗೆ ಈಗಾಗಲೇ ಲೆಕ್ಕಾಚಾರ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಮಿತ್ರರೇ, ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ಈ ರೀತಿಯ ಲೆಕ್ಕಾಚಾರಗಳಾಗ್ತಾ ಇರ್ತವೆ, ಆದರೆ ರಿಸಲ್ಟ್ ಕಂಪ್ಲೀಟ್ ಆಗಿ ಉಲ್ಟಾ ಆಗ್ಬಿಡುತ್ತೆ. ಕರ್ನಾಟಕದಲ್ಲಿ 2023ರಲ್ಲಿ ಆಗಿದ್ದು ಕೂಡ ಇದೆ. ಕರ್ನಾಟಕದಲ್ಲಿ ಚುನಾವಣೆ ಮುಕ್ತಾಯ ಆಗ್ತಿದ್ದ ಹಾಗೆ ಬಿಜೆಪಿಯವರಿಗೆ ಗೊತ್ತಾಯಿತು, ನಮಗೆ ಪೂರ್ಣ ಬಹುಮತ ಬರೋದಕ್ಕೆ ಸಾಧ್ಯವೇ ಇಲ್ಲ, ತುಂಬಾ ಸೀಟ್ಗಳು ನಮಗೆ ಕೈ ತಪ್ತವೆ ಅಂತ. ಒಂದು ಹಂಗ್ ಅಸೆಂಬ್ಲಿ ಆಗುವ ಬಗ್ಗೆ ಅವರಿಗೆ ನಿರೀಕ್ಷೆ ಇತ್ತು. ಅಂತಹ ಸಂದರ್ಭದಲ್ಲಿ 2018ರ ಸ್ಥಿತಿ ಆಗಬಾರ್ದು, ಅಂದರೆ JDS ಮತ್ತು ಕಾಂಗ್ರೆಸ್ ಒಂದಾಗಬಾರ್ದು, ಈ ಬಾರಿ JDS ಅನ್ನು ನಾವು ಮೊದಲೇ ರೀಚ್ ಆಗಬೇಕು ಅಂತ ಕುಮಾರಸ್ವಾಮಿ ಅವರನ್ನ ಬಿಜೆಪಿ ಸಂಪರ್ಕದಲ್ಲಿ ಇಟ್ಕೊಂಡಿತ್ತು. ಕುಮಾರಸ್ವಾಮಿ ಅವರು ಕೂಡ 2018ರಲ್ಲಿ ಕಾಂಗ್ರೆಸ್ನಿಂದ ಲಾಭ ಮಾಡ್ಕೊಂಡಿದ್ರಲ್ಲ, ಅದೇ ಲೆಕ್ಕಾಚಾರದಲ್ಲಿದ್ರು. ಅಂದರೆ ನಮ್ಗೆ ಎಷ್ಟಾರು ಸೀಟ್ಗಳು ಬರಲಿ, ನಮ್ಮಿಂದಲೇ ಸರ್ಕಾರ ಅಂತಾದರೆ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತ. ಆದರೆ ಮಿತ್ರರೇ, ರಿಸಲ್ಟ್ ಕಂಪ್ಲೀಟ್ ಆಗಿ ಉಲ್ಟಾ ಆಗ್ಬಿಡ್ತು. ಕಾಂಗ್ರೆಸ್ 136 ಸೀಟ್ಗಳನ್ನು ಗೆದ್ದು JDS ಕರ್ನಾಟಕದ ರಾಜಕಾರಣಕ್ಕೆ ಇರ್ರಿಲೆವೆಂಟ್ ಆಗ್ಬಿಡ್ತು. ಈಗ ತಮಿಳುನಾಡು ವಿಚಾರದಲ್ಲೂ ಕೂಡ ಅಷ್ಟೇ. ಟಿವಿಕೆ ಪಕ್ಷಕ್ಕೆ ಬಹಳ ಮಹತ್ವ ಬಂದ್ಬಿಡುತ್ತೆ, ಅವರೇ ಕಿಂಗ್ ಆಗ್ತಾರೆ, ಕಿಂಗ್ ಮೇಕರ್ ಆಗ್ತಾರೆ, ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಈಗ ಹೊರಬಂದಂತಹ ಎಕ್ಸಿಟ್ ಪೋಲ್ಗಳಿದಾವಲ್ಲ, ಇದರಿಂದ ತಮಿಳುನಾಡು ರಾಜಕಾರಣಿಗಳ ತಲೆಗೆ ಹುಳ ಬಿಟ್ಟಂಗಾಗಿದೆ. ಚಿಕ್ಕ ಪುಟ್ಟ ಪಕ್ಷಗಳು ಕೂಡ ದೊಡ್ಡ ದೊಡ್ಡ ಲೆಕ್ಕಾಚಾರ ಹಾಕೋದಕ್ಕೆ ಶುರು ಮಾಡಿದಾವೆ. ತಮಿಳುನಾಡಿನಲ್ಲಿ ಇತ್ತೀಚಿನ ರಾಜಕೀಯ ಇತಿಹಾಸವನ್ನು ನೋಡೋದಾದ್ರೆ ಅಲ್ಲಿ ಯಾವತ್ತೂ ಕೂಡ ಹಂಗ್ ಅಸೆಂಬ್ಲಿ ಆಗೇ ಇಲ್ಲ. ಅಲ್ಲೇನೇ ಇದ್ರೂ ಕೂಡ ಕ್ಲೀನ್ ಸ್ವೀಪ್ ಮಾಡಿಕೊಂಡೇ ಎಲ್ಲರೂ ಅಧಿಕಾರಕ್ಕೆ ಬರ್ತಾ ಇದ್ರು. ಅದು ಅಣ್ಣಾ DMK ಇರಲಿ ಅಥವಾ DMK ಇರಲಿ, ಅವರು ಗೆದ್ರು ಅಂತಂದ್ರೆ 150+. ವಿಪಕ್ಷಗಳು ಹೇಳ ಹೆಸರಿಲ್ಲದಂತೆ ವಾಶೌಟ್ ಆಗ್ತಾ ಇದ್ವು. ಆದರೆ ಈ ಬಾರಿ ತ್ರಿಕೋಣ ಸ್ಪರ್ಧೆ ಆಗಿದೆಯಲ್ಲ, ಇದು ಇಡೀ ತಮಿಳುನಾಡು ರಾಜಕಾರಣವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಮಾಡುವಂತಹ ಸೂಚನೆ ಕೊಡ್ತಾ ಇದೆ. ಮಿತ್ರರೇ, ಈ ಫಲಿತಾಂಶ ಹೊರಬಂದು ಸರ್ಕಾರ ರಚನೆ ಆಗುವವರೆಗೂ ಕೂಡ ಸಾಕಷ್ಟು ರಾಜಕೀಯವಾಗಿ ಡೆವಲಪ್ಮೆಂಟ್ಗಳಾಗ್ತಲೇ ಇರ್ತವೆ. ಅದೆಲ್ಲದರ ಬಗ್ಗೆ ಟೈಮ್ ಟು ಟೈಮ್ ನಿಮಗೆ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಚಾರಗಳ ಕುರಿತಾಗಿ ನಿಮಗೇನನ್ನಿಸ್ತು, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.